ಆತ್ಮೀಯ ವೀಕ್ಷಕರೇ, ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಕುಂಡಿ ಎನ್ನುವಂಥ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ನಿಜವಾದ ಘಟನೆ. ಅತಿಯಾದರೆ ಅಮೃತನು ವಿಷ ಆಗುತ್ತೆ ಅನ್ನೋದಕ್ಕೆ ಮೂಲ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನೋಂಥ ಒಂದು ಗ್ರಾಮದಲ್ಲಿ ಈಗಾಗಲೇ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ವಿಡಿಯೋ ಆಗಿ ಇದು ಕನ್ವರ್ಟ್ ಆಗ್ತಾ ಇದೆ. ಯಾಕಂದರೆ ಲಕ್ಕುಂಡಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಬಡ ಕುಟುಂಬ, ಗಂಗವ್ವ ಪತಿ ಬಸವರಾಜ್ ಅಂತೇಳಿ ಒಂದು ಬಡ ಕುಟುಂಬ, ತಮಗಿರುವಂಥ ಒಂದಿಷ್ಟು ಹೊಲವನ್ನು ಮಾರಿ ಒಂದು ಸುಂದರವಾದ ಮನೆ ಕಟ್ಟಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಕುಟುಂಬದ ಒಂದು ಕನಸಾಗಿರುತ್ತೆ. ಈ ಕನಸನ್ನು ನೆರವೇರಿಸಿಕೊಳ್ಳೋದಕ್ಕಾಗಿ ಒಂದು ಉತ್ತಮವಾದ ಮನೆ ಕಟ್ಟಬೇಕು ಅಂತೇಳಿ ಇರುವಂಥ ಸ್ವಲ್ಪ ಹೊಲವನ್ನು ಮಾರಿ ಮನೆ ಕಟ್ತಾ ಇರ್ತಾರೆ. ಪಾಯವನ್ನು ತೋಡ್ತಿರಬೇಕಾದ್ರೆ ಒಂದಿಷ್ಟು ಬಂಗಾರದ ನಿಧಿ ಸಿಗುತ್ತೆ. ಅದು ಸರಿಸುಮಾರು 1 kg ಇರಬಹುದು ಅಂತೇಳಿ ಜಿಲ್ಲಾ ಆಡಳಿತ ಸ್ಪಷ್ಟನೆಯನ್ನು ನೀಡಿದೆ. ಈ ಸಿಕ್ಕಿರ್ತಕ್ಕಂಥ ಬಂಗಾರವನ್ನು ಜನರಿಗೆ ಹೇಳಿ ಇದ್ರ ಮೇಲೆ ಯಾವುದೋ ಆಸೆ ಇಲ್ಲದೆ ನೇರವಾಗಿ ಸರ್ಕಾರದ ಜಿಲ್ಲಾಡಳಿತಕ್ಕೆ ಇದನ್ನು ಒಪ್ಪಿಸ್ತಾರೆ. ನೋಡಿ, ಅತಿಯಾದರೆ ಅಮೃತನು ವಿಷ ಆಗುತ್ತೆ. ಇವರ ಈ ಪ್ರಾಮಾಣಿಕತೆ ಇವರಿಗೆ ತಿರುಗು ಬಾಣವಾಗಿ ಬಂತು. ಯಾವ ರೀತಿ ಅಂತೀರಾ? ಇವರು ಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಕೊಟ್ಟಾಗ ಸರ್ಕಾರ ಇವರಿಗೆ ಸನ್ಮಾನವನ್ನು ಕೂಡ ಮಾಡಿತು. ಶಾಲ್ ಹಾಕಿ, ಹಾರ ಹಾಕಿ ಸನ್ಮಾನವನ್ನು ಕೂಡ ಮಾಡಿದ್ರು. ಬಟ್ ಇದಾದ ಮೇಲೆ ಸರ್ಕಾರದ ಜಿಲ್ಲಾಡಳಿತ ಕಡೆಯಿಂದ ಒಂದು ಆದೇಶ ಬಂತು. ಆ ಪ್ರದೇಶದಲ್ಲಿ ನಿರ್ಬಂಧಿತ ಪ್ರದೇಶ ಅಂತೇಳಿ ಘೋಷಣೆಯನ್ನು ಮಾಡ್ತು. ಅಂದರೆ ಆ ಪ್ರದೇಶದಲ್ಲಿ ಯಾರು ಯಾವುದೇ ಮನೆ ತೋಡೋದಾಗಲಿ ಆ ರೀತಿ ಯಾವುದು ಮಾಡಬಾರ್ದು ಅಂತೇಳಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಈ ಆದೇಶದಿಂದ ಆ ಬಡ ಕುಟುಂಬಕ್ಕೆ ಸಾಲ ಮಾಡಿ ಮನೆ ಕಟ್ಟಬೇಕು ಅನ್ನಿರ್ತಕ್ಕಂಥ ಒಂದು ಕನಸಾಗಿ ಉಳಿಯುತ್ತೆ. ಮತ್ತು ಬಡ ಕುಟುಂಬಕ್ಕೆ ಒಂದು ಕೂಡ ಮನೆ ಕೂಡ ಇರೋದಿಲ್ಲ. ಅವರ ಸಂಬಂಧಿಕರ ಮನೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನೋದು ನನಗೂ ಕೂಡ ಮನವರಿಕೆ ಆಗ್ತಾ ಇಲ್ಲ. ನೀವೇನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಘಟನೆ ನಡೆದಿರುವಂಥದ್ದು ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನುವಂಥ ಒಂದು ಗ್ರಾಮದಲ್ಲಿ. ಈ ಗ್ರಾಮದ ಬಡ ಕುಟುಂಬ, ಅದು ಒಂದು ಸಾಮಾನ್ಯ ಕೆಳವರ್ಗದ ಬಡ ಕುಟುಂಬ. ಈ ಬಡ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಯಿಂದ ನೀವು ಏನು ಮನವರಿಕೆ ಮಾಡ್ಕೊಳ್ಬೇಕು ಅಂದರೆ, ಪ್ರಾಮಾಣಿಕತೆ ಅವರ ಅತಿಯಾಗಿದ್ದೇ ಇವರಿಗೆ ತಿರುಗು ಬಾಣವಾಗಿ ನಿಂತ. ಇಲ್ಲ, ಸರ್ಕಾರ ಒಂದು ಈ ಘೋಷಣೆಯನ್ನು ಹೊರಡಿಸಿದೆಯಲ್ಲ, ಯಾವ ಉದ್ದೇಶದಿಂದ ಹೊರಡಿಸಿದೆ ಅನ್ನೋದನ್ನು ನಿಮಗೆ ಸ್ಪಷ್ಟನೆ ಕೊಟ್ಬಿಡ್ತೀನಿ. ಒಂದು ನಿಧಿ ಸಿಕ್ಕಿದೆ ಅಂದರೆ ಅಲ್ಲಿ ಒಂದೇ ನಿಧಿ ಇರೋದಿಲ್ಲ, ಇದರಷ್ಟು ಹೆಚ್ಚು ನಿಧಿಗಳು ಇರ್ಬೋದು ಅಂಥೇಳಿ ಆ ಪ್ರದೇಶದಲ್ಲಿ ಯಾರೋ ಸ್ವಲ್ಪ ದಿನಗಳ ಮಟ್ಟಿಗೆ ವಹಿವಾಟನ್ನು ಮಾಡಬಾರ್ದು ಅಂಥೇಳಿ ಒಂದು ಆದೇಶವನ್ನು ಹೊರಡಿಸಿದೆ. ನೇರವಾಗಿ ಹೇಳೋದಾದರೆ ಇವರ ಮನೆ ಕಟ್ಟೋದಕ್ಕೆ ಅಡ್ಡಿಯಾಗಿ ನಿಂತಿದೆ. ಮತ್ತು ಇದ್ರ ಜೊತೆಗೆ ಕೊನೆಯದಾಗಿ ಈ ಕುಟುಂಬಕ್ಕೆ ಮನೆ ಕಟ್ಟೋದಕ್ಕೆ ಅಡ್ಡಿಯಾಗಿದೆ. ಅದು ಸರ್ಕಾರ ಯಾವುದೇ ಒಂದು ಉದ್ದೇಶದಿಂದ ಮಾಡಿರ್ಬೋದು. ಒಂದು ಬಡ ಕುಟುಂಬಕ್ಕೆ ಪರೋಕ್ಷವಾಗಿ ಅನ್ಯಾಯವಾಗ್ತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಬನ್ನಿ ಸ್ನೇಹಿತರೆ, ಹೇಗೆಲ್ಲ ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ನೋಡಿದಿರಲ್ಲ, ಈ ವಿಡಿಯೋದಿಂದ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸರಿಯಾಗಿದೆಯೋ ಇಲ್ಲ ಇವರು ಸರ್ಕಾರಕ್ಕೆ ಒಪ್ಪಿಸಿರುವಂಥದ್ದು ಸರಿಯಾಗಿದೆಯಾ ಇಲ್ಲೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೀನಿ. ಧನ್ಯವಾದಗಳು ಸ್ನೇಹಿತರೆ.